ಸರಿಯಾಗಿರದ ನೀರಿನ ಸೌಲಭ್ಯ ಇದ್ದರೂ ಇರದಂತಿರುವ ಬೀದಿ ದೀಪಗಳು, ಹದಗೆಟ್ಟು ಹೋಗಿರೋ ಬಸ್ ನಿಲ್ದಾಣ, ಹೀಗೆ ಸಾಲು ಸಾಲು ಸಮಸ್ಯೆಗಳನ್ನ, ಮೂಲಭೂತ ಸೌಕರ್ಯಗಳ ಕೊರತೆಗಳನ್ನ ಕಂಡು ಬೇಸತ್ತು ಹೋಗಿದ್ದಾರೆ ಜನ. ಸ್ಥಳೀಯ ಜನನಾಯಕರು, ಗ್ರಾಮ ಪಂಚಾಯಿತಿಯ ಸದಸ್ಯರು, ಅಧಿಕಾರಿಗಳು ನಮಗೆ ಕಿಮ್ಮತ್ತು ಕೊಡ್ತಿಲ್ಲ, ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡುವ ಕೆಲಸ ಮಾಡ್ತಿಲ್ಲ ಅನ್ನೋ ಬೇಸರದ ಮಾತಾಡ್ತಿರೋ ಈ ಗ್ರಾಮಸ್ಥರ ಗೋಳಿನ ಕತೆ ಕಂಡು ಬರ್ತಿರೋದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಬುದ್ನಿ ಪಿಎಂ ಕ್ರಾಸ್ನಲ್ಲಿ. ಇಲ್ಲಿನ ಮನೆಗಳಿಗೆ ಸಿಗಬೇಕಾಗಿರೋ ಮೂಲಭೂತ ಸೌಕರ್ಯಗಳು ಇಂದಿಗೂ ಕನಸಿನ ಮಾತಾಗಿದೆ. ಕಳೆದ ಕೆಲ ತಿಂಗಳಿನಿಂದ ಇಲ್ಲಿನ ವಾಟರ್ ಟ್ಯಾಂಕ್ ನಲ್ಲಿ ತೊಟ್ಟು ನೀರು ಕಾಣದೆ ಹೇಗೆ ಒಣಗಿ ಹೋಗಿದೆ ಅನ್ನೋದೇ ಇಲ್ಲಿನ ನೀರಿನ ಕೊರತೆ ಯಾವ ಮಟ್ಟಕ್ಕೆ ನಿರ್ಮಾಣವಾಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಇಲ್ಲಿನ ಜನರ ಭರವಸೆ ಗಳಿಸಿ ಗ್ರಾಮ ಪಂಚಾಯಿತಿಗೆ ಆಯ್ಕೆಯಾದ ಸದಸ್ಯ ಮಹಾನುಭಾವರಿಬ್ರು ಕೇವಲ ಭರವಸೆಗಳನ್ನ ನೀಡಿ ಮಾಡ್ತೀವಿ, ನಿಮ್ಮ ಸೌಕರ್ಯಗಳನ್ನ ಮಾಡಿಸಿ ಕೊಡ್ತೀವಿ ಅಂತ ಕಣ್ಮರೆಯಾಗಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಿವೆ. ಇನ್ನು ಮಂಟೂರು ಗ್ರಾಮ ಪಂಚಾಯಿತಿಗೆ ಒಳಪಡೋ ಈ ಗ್ರಾಮದ ಸಮಸ್ಯೆಗಳನ್ನ ಗ್ರಾಮ ಪಂಚಾಯಿತಿಯವರು ಕೇರ್ ಕೂಡ ಮಾಡ್ತಿಲ್ವಂತೆ. ಮತ ಕೇಳೋದಕ್ಕೆ ಬಂದವರು ಮತ್ತೆ ಪತ್ತೆ ಇಲ್ವಂತೆ. ಇವೆಲ್ಲ ಇಲ್ಲಿನ ಗ್ರಾಮಸ್ಥರ ಆರೋಪ. ಹಾಗಾದ್ರೆ ಈ ಬಗ್ಗೆ ಗ್ರಾಮಸ್ಥರ ಮನದಾಳದ ಮಾತುಗಳೇನು, ಅವರು ಅನುಭವಿಸುತ್ತಿರೋ ನೋವೇನು ಅನ್ನೋದನ್ನ ನೋಡೋಣ ಬನ್ನಿ. ಸರ್ಕಾರ ಗ್ರಾಮಗಳ ಅಭಿವೃದ್ಧಿಗೆ ಅನೇಕ ಯೋಜನೆಗಳನ್ನು, ಅನೇಕ ಅನುದಾನವನ್ನು ಬಿಡುಗಡೆ ಮಾಡ್ತಾನೆ ಇರುತ್ತೆ. ಆದರೆ ಬಿಡುಗಡೆಯಾದ ಅನುದಾನ ಗ್ರಾಮಗಳಿಗೆ ಎಷ್ಟರ ಮಟ್ಟಿಗೆ ತಲುಪುತ್ತೆ, ಗ್ರಾಮ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದು ಇವತ್ತಿಗೂ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಆ ರೀತಿಯ ಪ್ರಶ್ನೆಗಳಲ್ಲಿ ಇವತ್ತೊಂದು ಗ್ರಾಮಕ್ಕೆ ಹುಡ್ಕೊಂಡು ಬಂದಿದ್ದೀವಿ ನಾವು. ಇವತ್ತು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಂಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಬುದ್ನಿ ಪಿಎಂ ಕ್ರಾಸ್ನಲ್ಲಿದ್ದೀವಿ ನಾವು. ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ದಿನೇ ದಿನೇ ಜನರಿಗೆ ಎದ್ದು ಕಾಣ್ತಾ ಇದೆ. ಅದರಲ್ಲಿ ಕೆಲವೊಂದು ಸಮಸ್ಯೆಗಳು ಇವತ್ತಿಗೂ ಕೂಡ ಈ ಜನರನ್ನು ಅಷ್ಟರ ಮಟ್ಟಿಗೆ ಕಾಡ್ತಾ ಇದೆ ಅಂತಂದರೆ ಜನ ರೋಸೆ ಹೋಗಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಕೇಳ್ಕೊಂಡ್ರೆ ನಾವು ಇವತ್ತು ಸರಿ ಮಾಡ್ತೀವಿ, ನಾಳೆ ಸರಿ ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಬಿಟ್ಟರೆ ಯಾವತ್ತೂ ಕೂಡ ಪರಿಹಾರವನ್ನು ಕೊಡುವಂಥ ಕೆಲಸ ಮಾಡಿಲ್ಲ ಅಂತ ಸಾರ್ವಜನಿಕರು ಇವತ್ತು ಆಕ್ರೋಶಗೊಂಡು ನಮ್ಮ ಮಾಧ್ಯಮದ ಮುಂದೆ ಬಂದಿದ್ದಾರೆ. ಬನ್ನಿ, ಈ ಗ್ರಾಮದಲ್ಲಿ ಏನು ಸಮಸ್ಯೆ ಇದೆ, ಜನರು ಯಾವ ಸಮಸ್ಯೆಯಿಂದ ಬಳಲ್ತಿದ್ದಾರೆ ಅಂತ ಗ್ರಾಮಸ್ಥರನ್ನೇ ಮಾತಾಡಿಸಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ಏನಾಗಿದೆ ನಿಮ್ಮ ಊರಲ್ಲಿ? ಏನು ನೀರನ್ನು ಬರಾಕ್ತಾರಲ್ರಿ. ಎಷ್ಟು ದಿನ ಆಯ್ತು ರೀ ಸಮಸ್ಯೆ? ಇದು 2 ತಿಂಗಳು ಆಯ್ತು ನೋಡ್ರಿ. ಇದಕ್ಕೆ ಸಂಬಂಧಪಟ್ಟಂಗೆ ಗ್ರಾಮ ಪಂಚಾಯತಿ ಅವರಿಗೆ ಸದಸ್ಯರಿಗೆ ಹೇಳ್ರಿ ಏನಂತಾರೆ? ಏನು ಅವ್ರು ಹ್ಞೂ ಅತ್ತಾರ್ರಿ, ಗಪ್ ಅಕ್ಕಾರು ಬರಾಕತ್ತಾರಲ್ರಿ. ಈಗ ನೀರಿನ ಸಮಸ್ಯೆ ಅಂದರೆ ಏನು ಮನೆ ಮನೆಗೆ ನೀರು ಬರತ್ತಿಲ್ಲ ಅಥವಾ ಟ್ಯಾಂಕರಿಗೆ ನೀರು ಬರತ್ತಿಲ್ಲ, ಹೆಂಗ್ರಿ? ಟ್ಯಾಂಕರ್ಗೆ ನೀರು ಬರಾಕ್ತಾ ಇಲ್ರಿ, ಮನೆಗಳಿಗೂ ನೀರು ಬರಾಕ್ತಾ ಇರಲ್ಲ. ಈ ಬಗ್ಗೆ ಗ್ರಾಮ ಪಂಚಾಯತಿಗೆ ಏನಾರು ಹೇಳಿರಿ ನೀವು? ಹೇಳಿದ್ರಲ್ಲ, ಫೋನ್ ಹಚ್ಚಿ ಐತ್ರಿ. ಏನಂತಾರೆ ಹಿಂಗಂದ್ರೆ? ಏನು ಹ್ಞೂ ಅತ್ತಾರ್ರಿ, ಗಪ್ ಕುಂಡ್ತಾರ್ರಿ, ಬರಾಕತ್ತೇ ಇರಲ್ಲ, ಮಾಡಾಕತ್ತೇ ಇರಲ್ಲ. ಎಸ್, ಈ ಬಗ್ಗೆ ಮಾತನಾಡೋಕೆ ಇನ್ನೊಬ್ರು ಮಹಿಳೆಯರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಏನು ಮತ್ತೇನು ಸಮಸ್ಯೆ ಆಗ್ತಿದೆ ಅಂತ. ಅಮ್ಮ, ನಿಮ್ಮ ಹೆಸರು ಮತ್ತೆ ಏನು ಸಮಸ್ಯೆ ಆಗ್ತಿದೆ ಹೇಳಿ? ಶೈಲಾ ಮಾದೇವ್ ಕೋರೆ ಅಂತಾರೆ ನಾನು. ಇಲ್ಲಿ ಬೀದಿ ದೀಪಗಳ ಸಮಸ್ಯೆ ಇದೆ, ಕುಡಿಯುವ ನೀರಿನ ಸಮಸ್ಯೆ ಇದೆ, ಮತ್ತು ಇದೆಲ್ಲ ಸಾರ್ವಜನಿಕರಿಗೂ ಸಮಸ್ಯೆ ಇದೆ ರೀ ಸರ್. ಇವಾಗ ನೀವು ಗ್ರಾಮ ಪಂಚಾಯತಿ ಸದಸ್ಯರೇ ಅಥವಾ ಗ್ರಾಮ ಪಂಚಾಯತಿ ಕೇಳಿದ್ರೆ ಏನು ಹೇಳ್ತಾರೆ? ಮಾಡ್ತೀವಿ ಅಂತಾರೆ ಸರ್, ಅವರು ಮಾಡ್ತೀವಿ ಅಂತಾರೆ, ಬರೋದಿಲ್ಲ, ಮಾಡೋದಿಲ್ಲ. ಈ ಮುದೋಳ್ಕ ಎಲ್ಲೇ ಹೋಗಿ ಬರುವಾಗ ಸಂಜೆ ಆದ್ರೆ ಬಸ್ಸಿಗೆ ಬಂದು ಇಳಿದ್ರೆ ಇಲ್ಲಿ ಕ್ರಾಸ್ ಅಂತ ನಾವೇ ಹೇಳ್ಕೊತ ಕೊಡ್ಬೇಕು ರೀ ಸರ್. ಲೈಟ್ ಇಲ್ಲರಿ, ಬಸ್ ಸ್ಟ್ಯಾಂಡ್ ಪಟ್ನ ಇಳ್ಯಾಕೆ ನಮಗೆ ಸಮಸ್ಯೆ ಆಗ್ತಾಯಿದೆ. ಈ ಬಗ್ಗೆ ನೀವು ಗ್ರಾಮ ಪಂಚಾಯತಿಗೆ ಮನವಿಗೆ ಏನಾದ್ರು ಕೊಟ್ಟರೆ ಊರಿನ ವತಿಯಿಂದ? ಮನವಿ ಏನಿಲ್ಲ ಸರ್, ನಾವು ಇಲ್ಲಿ ನಮ್ಮ ಸದಸ್ಯರಿಗೆ ಹೇಳಿವಿ ಸರ್, ಇವ್ರಿಗೆ ನಮ್ಮ ವಾರ್ಡ್ ಮೆಂಬರ್ಗಳಿಗೆ ಹೇಳಿವಿ, ಮಾಡ್ತೀವಿ ಅಂತ ಹೇಳ್ಯಾರ, ಆದ್ರೆ ಮಾಡಿಲ್ಲ ರೀ ಸರ್. ಮಾಡ್ತೀವಿ ಅಂತ ಹೇಳಿ ಅವ್ರ ಭರವಸೆಗಳು ಕೇವಲ ಭರವಸೆಗೆ ಉಳಿದೈತ್ರಿ. ಹ್ಞೂ ರೀ, ಭರವಸೆಯಾಗಿ ಉಳ್ದೈತೆ ರೀ, ಆಗ್ಬೇಕು ರೀ. ಅದ ನಮಗೆ ಮಹಿಳೆಯರಿಗೂ ಸಮಸ್ಯೆ ಆಗ್ತಾಯಿದೆ ರೀ. ಸಾಯಂಕಾಲ ಬಂದು ಹೇಳಿದ್ರೆ ನಮಗೆ ಅದು ಸಮಸ್ಯೆ ಆಗ್ತೈತೆ ರೀ, ಕುಡಿ ನೀರಿನಂತೂ ಭಾಳ ಸಮಸ್ಯೆ ಐತೆ. ಈ ಬುದ್ನಿ ಪಿಎಂ ಗ್ರಾಮದ ಕ್ರಾಸ್ನಲ್ಲಿ ರಸ್ತೆಯ ಪಕ್ಕದಲ್ಲಿಯೇ ಶ್ರೀ ಲಕ್ಕವ್ವ ಎಂಬ ಪ್ರಸಿದ್ಧ ಪುಟ್ಟ ಗುಡಿ ಇದ್ದು ಇಲ್ಲಿ ಕೆಲ ವಿಶೇಷ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಆದ್ರೆ ಆ ದಿನಗಳಲ್ಲಿಯೂ ಇಲ್ಲಿ ಸಮಸ್ಯೆಗಳು ಕಾಡುತ್ತಿದ್ದು ಈ ಬಗ್ಗೆ ಗ್ರಾಮಸ್ಥರು ಹಾಗೂ ದೇವಸ್ಥಾನದ ಪೂಜಾರಿ ನಮ್ಮ ವಾಹಿನಿಯ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡ್ರು. ಈ ಬುದ್ನಿ ಪಿಎಂ ಕ್ರಾಸ್ನಲ್ಲಿ ಸಮಸ್ಯೆಗಳು ಸಾಲು ಸಾಲು ಕಂಡು ಬರ್ತಾ ಇದೆ. ಈ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ ಇಲ್ಲಿ ಮತ್ತೊಂದು ಏನು ಸಮಸ್ಯೆ ಆಗಿದೆ ಅಂತಂದರೆ, ಇಲ್ಲಿ ಗುಡಿಯಲ್ಲಿ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಕಾಡ್ತಾ ಇದೆ, ನೀರಿನ ಸಮಸ್ಯೆ ಕಾಡ್ತಾ ಇದೆ. ಹಲವಾರು ಭಕ್ತರು ಪ್ರತಿದಿನ ಇಲ್ಲಿ ಭೇಟಿ ಕೊಡ್ತಾರೆ. ಅದರಲ್ಲೂ ಕೆಲ ವಿಶೇಷ ದಿನಗಳಲ್ಲಿ ಹೆಚ್ಚಿನ ಭಕ್ತರ ಸಂಖ್ಯೆ ಇರುತ್ತೆ, ಅವತ್ತು ನೀರಿನ ಸಮಸ್ಯೆ ಆಗ್ತಿದೆ ಅಂತ ಇಲ್ಲಿನ ಪೂಜಾರಿ ಅವರು ನಮ್ಮ ಜೊತೆ ಅಭಿಪ್ರಾಯನ ಹಂಚ್ಕೊಳ್ಳೋಕ್ಕೆ ಇದ್ದಾರೆ. ಬನ್ನಿ, ಅವ್ರನ್ನ ಮಾತಾಡ್ಸೋಣ, ಏನು ಸಮಸ್ಯೆ ಆಗ್ತಿದೆ ಅಂತ ಕೇಳೋಣ. ಸರ್ ನಮಸ್ಕಾರ, ಏನು ಸಮಸ್ಯೆ ಆಗ್ತಿದೆ ಸರ್? ಸರ್, ನೀರಿನ ನನಗೆ ಭಾಳ ತ್ರಾಸ ಐತ್ರಿ. ಮತ್ತು ರೀ ಸಾವಿರಾರು ಮಂದಿ ಭಕ್ತರು ಬರ್ತಾರೆ ರೀ, ಮಂಗಳವಾರ ಶುಕ್ರವಾರ ಅಂತಾರೆ ರೀ. ಅದಕ್ಕೆ ಒಟ್ಟು ಕುಂಡ್ರಾಕ ಕುರ್ಚಿ ಇಲ್ರಿ, ಏನು ಇಲ್ರಿ, ಒಟ್ಟು ಭಾಳ ಸಮಸ್ಯೆ ಆಗಿಬಿಟ್ಟೈತೆ ರೀ. ಒಟ್ಟು ರೀ ಈಗ ನೀರಿನ ಸಮಸ್ಯೆದಾಗ ಹೆಂಗೆ ಮೇಂಟೈನ್ ಮಾಡ್ತೀರಿ? ನಮ್ಮ ಮತ್ತೊಬ್ರು ಬೋರಿ ನೀರು ತೊಗೊಂಡ್ರಿ, ಪೈಪ್ಲೈನ್ ಹಾಕೊಂಡ್ರಿ, ಅಲ್ಲಿ ಟ್ಯಾಂಕ್ ತುಂಬಿಸ್ಕೋತೀವಿ ರೀ. ಅವ್ರನ್ಗೆ ಪಂಚಾಯತ್ ಅವ್ರನ್ಗೆ ಏನೂ ಮಾಡವಲ್ರಿ ಅವರು.
ಈಗ ಪಂಚಾಯತಿಂದ ಬರೋ ನೀರು ಬರತ್ತಿಲ್ಲ, ನೀವು ಹೊರಗಡೆ ಹೊರಗಡೆ ತೊಗೊಳಕತ್ತೀವ್ರಿ, ಹೊರಗಡೆ ಇದ್ದಾರೆ ಮತ್ತೊಬ್ರು ಬುರ್ಲಿ ತೊಗೊಳಕ್ತವ್ರಿ. ಸುಮ್ ಅವರು ನಿಮಿತ್ತಿಗೆ ಸುಮ್ ಗ್ಯಾಂಗ್ ಸಾವಿರಾರು ಜನ ಬರ್ತೈತ್ರಿ ಪಾಪ ಅವ್ರಿಗೆ ಕುಂಡ್ರಾಕ ಕುರ್ಚಿ ಇಲ್ರಿ, ದೀಪ ಇಲ್ರಿ, ಎಲ್ಲ ತೊಂದರೆ ಆಗಿಬಿಟ್ಟೈತ್ರಿ ಒಟ್ಟು. ಈಗ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಇರ್ತಾರ, ಅವ್ರಿಗೆ ಹಿಂಗೆಲ್ಲ ಸಮಸ್ಯೆ ಐತಿ, ಭಾಳ ಮಂದಿ ಬರ್ತಾರ ಅಂತ ಹೇಳಿದ್ರೆ ಏನಂತಾರೆ? ಅವರು ಮಂಟ್ರು ಗ್ರಾಮ ಪಂಚಾಯತಿ ಅವ್ರು ಮಂಟ್ರು ಅವ್ರಿ, ಬುದ್ನಿ ಅವ್ರಿ, ಮುದೋದವರು ಎಲ್ಲರೂ ಬರ್ತಾರೆ ರೀ. ಎಲ್ಲರಿಗೂ ಇಡೀ 7 ಊರು ಸೀಮ್ಯಾಗಿನವ್ರು ಎಲ್ಲರೂ ಬರ್ತಾರೆ ರೀ. ಆದರೆ ಏನು ಇದು ಸಮಸ್ಯೆ ಅಂದ್ರೆ ನೀರಿಂದ ಐತ್ರಿ, ಕುರ್ಚಿದು ಒಂದು ಐತ್ರಿ. ಹಿಂಗೆ ಸಮಸ್ಯೆ ಐತೆ ಅಂತ ಹೇಳಿದ್ರೆ ಏನು ಹೇಳಂಗಿಲ್ಲ ರೀ? ಏನು ರೀ, ಅವ್ರು ಬರ್ತೀವಿ ಅಂತಾರೆ, ಅವ್ರು ಮಾಡೋವಲ್ರಿ ಒಟ್ಟು. ಮಾಡಕತ್ತೆ ಈಗ ಲೈಟಿಂದು ಸಮಸ್ಯೆ ಐತೇನ್ರಿ ಇಲ್ಲಿ ಹೆಂಗೆ? ಹಾಂ, ಕರೆಂಟ್ದು ಸಮಸ್ಯೆ ಐತ್ರಿ ಒಟ್ಟು. ಕುಡಿ ನೀರಿಂದ ಅನ್ಕ ಭಾಳ ಸಮಸ್ಯೆ ಐತ್ರಿ. ಸಾವಿರಾರು ಮಂದಿ ಬರ್ತಾರೆ ರೀ, ಕುಂಡ್ರಾಕ ಕುರ್ಚಿ ಇಲ್ರಿ, ಮತ್ತು ಲೈಟ್ ಕಂಬಗಳು ಇಲ್ರಿ, ಲೈಟ್ ಇಲ್ರಿ. ಹಿಂಗಾಗಿ ರೀ ಭಾಳ ಸಮಸ್ಯೆ ಆಗಿಬಿಡ್ತು ರೀ. ಮಂಟ್ರು ಅವ್ರು ಪಂಚಾಯತ್ ಅವ್ರು ಬರ್ತಾರೆ ರೀ, ದೇವರಿಗೆ ನಮಸ್ಕಾರ ಮಾಡ್ತಾರೆ, ಜಾತ್ರೆಗೆ ಬಂದು ಬಾಣ ಕೊಡ್ತಾರೆ ರೀ, ಹೋಗಿಬಿಡ್ತಾರೆ ರೀ. ಆದ್ರೆ ಅದನ್ನ ಮಾಡ್ಬೇಕನ್ನೋದು ಅವ್ರು ಇಲ್ರಿ ಒಟ್ಟು. ಹಿಂಗೆ ಆಗೈತಿ ಸಮಸ್ಯೆ ಐತೆ ಅಂತ ಹೇಳಿರೇನ್ರಿ ನೀವು? ಹೇಳಿವ್ರಿ, ಹೇಳೇ ಈಗ 2-3 ತಿಂಗಳು ಆತ್ರಿ, ಅವ್ರು ಮಾಡಕತ್ತೆ ಯಾರು ಇಲ್ರಿ. ಈಗ ನೀರು ಹೊರಗಡೆಯಿಂದ ತೊಗೊಳತ್ತೀರಿ ನೀವು, ನಾ ಹೇಳಿರೇನು ಅವ್ರಿಗೆ ಹಿಂಗೆ ನಾವು ಹೊರಗಡೆ ನೀರು ತೊಗೊಂತೀವಿ ನೀವು ಬಿಡತ್ತಿಲ್ಲ ಅಂತ? ಹೇಳಿವ್ರಿ, ಹೊರಗಡೆ ಬೋರಿಂದ ನೀರು ತೊಗೋತೀವ್ರಿ. ಮತ್ತು ಏನು ರೀ ಮಂದಿಗೆ ಮತ್ತು ಇಲ್ಲಿ ಹಂಗೆ ಕಳ್ಸೋನ್ರಿ ಪಾಪ. ಮತ್ತೊಬ್ರು ಸಹಾಯ ಮಾಡ್ತಾರೆ, ಶಟ್ರ್ ಅವ್ರ ಬೋರ್ಲೆ ನೀರು ತೊಗೋತೀವ್ರಿ. ಇಲ್ಲ ಅವರಿಗೂ ಗೊತ್ತೈತಿ, ಈಗ ಹೊರಗಡೆಯಿಂದ ಬೋರ್ ನೀರು ತೊಗೊಂತೀರಿ ಹಿಂಗಾಗೈತೆ ಅಂತ ಅವ್ರಿಗೆ ಹೇಳಿದ್ರಿ ಏನಂದ್ರಿ? ನೋಡಿರಿ ಪೈಪ ಹಾಕಿ ತೊಗೊಂಡಿವ್ರಿ, ಎಲ್ಲ ಕಾಣತೈತ್ರಿ ಅವ್ರಿಗೆ. ಅವರು ಎಲ್ಲ ನೋಡಿದ್ರೆ ಹೋಗ್ತಾರ್ರಿ, ಹ್ಞೂ ಅಂತಾರಿ ಹೋಗಿಬಿಡ್ತಾರೆ ರೀ. ಮಾಡ್ತೀವಿ ಅಂತ ಭರವಸೆ ಕೊಡ್ತಾರೆ, ಭರವಸೆ ಕೊಡ್ತಾರೆ, ಹೋಗಿಬಿಡ್ತಾರೆ. ಸರ್ ಏನೇನು ಸಮಸ್ಯೆ ಐತ್ರಿ ಊರಾಗ? ಗ್ರಾಮ ಪಂಚಾಯತಿ ಸದಸ್ಯರನ್ನ ಆರಿಸಿ ತಂದು ನೀರಿನ ಸೌಕರ್ಯ ಇಲ್ಲ, ಕರೆಂಟದ ಸಮಸ್ಯೆ ಐತಿ, ಯಾವುದು ಮಾಡಕ್ಕೆ ತಯಾರಿಲ್ಲ. ಮಂಟೂರು ಗ್ರಾಮ ಪಂಚಾಯತಿಯಿಂದ ಏನು ಮಾಡೇ ಇಲ್ಲ. ಈಗ ನೀರಿಂದ ದೊಡ್ಡ ಸಮಸ್ಯೆ ಐತಿ, ನಮ್ಮ ಕುಡಿಯುವ ನೀರಿನ ಸಲೇಮಿ ಕೆನಾಲ್ ನೀರಿಂದು ಸಮಸ್ಯೆ ಐತಿ. ಅದಕ್ಕಾಗಿ ಮತ್ತು ಇಲ್ಲಿ ಬಸ್ ಸ್ಟ್ಯಾಂಡ್ ನೋಡ್ರೆ ಬಸ್ ಸ್ಟ್ಯಾಂಡು ಕರೆಕ್ಟ್ ಇಲ್ಲ, ಒಂದು ಸ್ವಚ್ಛತೆ ಇಲ್ಲ, ಬಸ್ ಸ್ಟ್ಯಾಂಡ್ದು ಈಟ ಆಗೈತಿ. ಸಾರ್ವಜನಿಕ ಮಳೆಗಾಲ ಬತ್ತಂದ್ರೆ ಅದನ್ನು ಕುಂದ್ರಾಕ ಹೆಚ್ಚಾತಿ ಮಾಡೇ ಕೊಡುವ ಅವಕಾಶ ಇಲ್ಲ ಅವ್ರಿಗೆ. ಅನುದಾನ ಇಲ್ಲತ್ತ ಅವ್ರು ಅನ್ನೋದು, ನಾವು ಕೇಳಕ್ಕೆ ಹೋಗೋಣ ಯಾವ್ದಾರು ಹೇಳಿ ಮನೆ ಕಳಿಸೋದು, ಎಷ್ಟೊತ್ತು ಅಡ್ಡಾಡೋದು, ದುಡ್ದು ಪಗಾರ ಅಡ್ಡಾಡಿ ಅವ್ರಿಗೆ ಇದು ಮಾಡೋದಾಗೈತಿ. ನೋಡಿ ಅನುಕೂಲ ಮಾಡಿ ಕೊಡುವಂಗೆ ಮಾಡ್ರಿ. ಈಗ ಪಂಚಾಯತಿ ಸದಸ್ಯರಿಗೆ ಇದ್ರ ಬಗ್ಗೆ ಹೇಳಿದ್ರಿ ಏನಂತಾರೆ? ಅವರು ಒಡಮಳೆ ಕಳಿಸ್ತಾರೆ, ಏನು ಅನುದಾನ ಇಲ್ಲ ನಮ್ಮ ಗ್ರಾಮ ಪಂಚಾಯತಿ ಆಗತ್ತೆ ಹೇಳಿ. ಸಮಸ್ಯೆ ಹಿಂಗೆ ಐತ್ರಿ, ಮತ್ತು ನೀರಿನ ಸಮಸ್ಯೆ ಐತಿ, ಅಟ್ಲೀಸ್ಟ್ ನೀರು ಕರೆಂಟಿಂದ ಇದ್ರಾರು ಸರಿ ಮಾಡಿಕೊಡ್ರಿ ಅಂದ್ರೆ ಅವ್ರು ಯಾವ್ದಾರು ಹೇಳಿ ಬಣವಾಡ್ರಿ ಹೇಳಿ ಕಳಿಸ್ಬಿಡ್ತಾರೆ ರೀ. ನಾಳೆ ಬಾ ನಾಡ್ದು ಬಾ ಮಾಡ್ಸೋಣ ಹೋಗ್ತಾರು, ಪೈಪ್ಲೈನ್ ಎಲ್ಲಿ ಸಿಕ್ಕಲ್ಲಿ ಹೊಡೆದ ಹೋಗ್ತಾರು. ದೊಡ್ಡ ಸಮಸ್ಯೆ ಐತಿ. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನೀವೇನು ಮನವಿ ಏನಾರು ಕೊಟ್ರಿ ಅಂದ್ರೆ ಪಂಚಾಯತಿಗೆ ಹೋಗಿ ಭೇಟಿಯಾಗಿ ಎಟ್ಟು ಬರೀ ವರ್ಗಾವಣೆ ಗ್ರಾಮ ಪಂಚಾಯತ್ ಚೇರ್ಮನ್ರು ವರ್ಗಾವಣೆ ಆಗೋದು. ಒಡಮಳೆ ಅದನ್ನು ಏನು ವಿಚಾರ ಇಲ್ಲ, ಒಡಮಳೆ ಬಂದು ನೋಡೋದಿಲ್ಲ ಅದನ್ನು. ಎಷ್ಟು ಸಾರ್ವಜನಿಕ ನೀರು ಇಲ್ಲಿ ಒಂದು ಟ್ಯಾಂಕಿಗೆ ನೀರಿಲ್ಲ, ಇದನ್ನು ಹೇಳ್ಕೊತ ಬಂದಾರೆ ರೀ ಅಟ್ರು. ಈಗ 2 ಟ್ಯಾಂಕರ್ ಐತಿ, ಕರೆ ಒಂದರಲ್ಲೂ ನೀರಿಲ್ಲ ಅಂತ ಸಮಸ್ಯೆ ಐತಿ. ಇವಾಗ 3 ಟ್ಯಾಂಕಿಗೆ ನೀರು ಬೀಳ್ಬೇಕು ರೀ, ಒಟ್ಟ ಬೆಳ್ಸಾಕ್ತಾ ಇರಲಿ. ಮಾನ್ಯ ಭೇಟಿಯಾಗಿ ಬಂದ ಗ್ರಾಮ ಪಂಚಾಯತಿಗೆ ಹೋಗಿ ಏನು ಹೇಳವಾರ ಅವ್ರು ದಾದ ಮಾಡುವಾರ. ಒಬ್ಬ ಚೇರ್ಮನ್ 5 ದಿವಸಕ್ಕೆ 6 ದಿವಸಕ್ಕೆ ಚೇರ್ಮನ್ ವಾಪಸ್ ಹಾಕಾರು. ಅವ್ರ ಮೆಂಬರ್ ಕೇಳೋಣ, ಅವರು ಏನು ಹೇಳೋದಿಲ್ಲ. ಏನು ಮಾಡ್ಬೇಕ್ರಿ? ಹೋಗಿ ಅಲ್ಲಿ ದಗದ ಬಗಸಿ ಬಿಟ್ಟು ಕುಡಿಯುವ ನೀರು ಸಲೇಮಿ ಹೋಗಿ ಕೂತ್ರು ಧರಣಿ ಮಾಡ್ತೀವಿ ಅಂದರು, ಮಾಡಿಕೊಡ್ತೀವಪ್ಪ ಹೋಗತ್ತಾರು. ಸರ್ ಈಗ ನಮ್ಮ ವಾಹಿನಿ ಮೂಲಕ ಸುದ್ದಿ ಪ್ರಸಾರ ಮಾಡ್ತೀವಿ ನಾವು, ನಮ್ಮ ವಾಹಿನಿ ಮೂಲಕ ಪಂಚಾಯತಿಗೆ ಏನು ಹೇಳ್ತೀರಿ? ನಾವು ಅರ್ಜಿ ಕೊಟ್ಟಿವಿ ರೀ, ಈಗ ಹೋಗಿ ಅದು ಕೆಲಸನ ಮಾಡಿಲ್ಲ ರೀ. ನಿಮ್ಮ ಇದು ಕೇಳ್ಕೊಂಡು ಎಲ್ಲ ಹೇಳಾಕತ್ತೀವಿ ರೀ ಗ್ರಾಮ ಪಂಚಾಯತಿ ಅವ್ರಿಗೆ, ಅವ್ರು ಏನು ಮಾಡೇ ಇಲ್ಲ. ಈಗ ಈ ವರದಿ ನೋಡಿನೂ ಕೂಡ ಏನು ಮಾಡಲಿಲ್ಲ ಅಂದ್ರೆ ಏನು ಎಚ್ಚರಿಕೆ ಕೊಡ್ತೀರಿ? ಅವ್ರಿಗೆ ಓಟನ ಹಾಕೋದಿಲ್ಲ. ಇನ್ನೊಮ್ಮೆ ನಮ್ಮ ಮನೆಗಳಿಗೆ ಬಂದ್ರೆ ಓಟ ಹಾಕೋದಿಲ್ಲ, ಹೊಡಮಳಿಗೆ ವಾಪಸ್ ಕಳಿಸ್ತೀವಿ. ಸೂಕ್ತ ರೀತಿಯಲ್ಲಿ ನೀರಿಲ್ಲ, ಕತ್ತಲಾದ್ರೆ ಬೀದಿ ದೀಪಗಳು ಬೆಳಕು ಕೊಡಲ್ಲ, ಬಸ್ ನಿಲ್ದಾಣವಂತೂ ನೋಡುವ ಹಾಗಿಲ್ಲ. ಹೀಗೆ ಸಾಲು ಸಾಲು ಸಮಸ್ಯೆಗಳು ಇಲ್ಲಿದ್ರು ಹೇಳೋರಿಲ್ಲ, ಕೇಳೋರಿಲ್ಲ. ಜನರ ಗೋಳಿನ ಕತೆಗೆ, ಅವರಲ್ಲಿನ ಯಕ್ಷ ಪ್ರಶ್ನೆಗಳಿಗೆ ಇಂದಿಗೂ ಉತ್ತರವಿಲ್ಲದೆ ಇರೋದು ವಿಷಾದದ ಸಂಗತಿ. ಒಟ್ಟಾರೆ ಸರ್ಕಾರ ಗ್ರಾಮಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕೋಟಿ ಕೋಟಿ ಅನುದಾನ ಬಿಡುಗಡೆ ಮಾಡುತ್ತಿದ್ರು, ಇನ್ನು ಕೆಲವೊಂದು ಕಡೆಗಳಲ್ಲಿ ಅಭಿವೃದ್ಧಿ ಬದಿಗಿರಲಿ, ಮೂಲಭೂತ ಸೌಕರ್ಯಗಳೇ ಸಿಗುತ್ತಿಲ್ಲ ಅಂದ್ರೆ ಅನುದಾನ ಎಲ್ಲಿಗೆ ಹೋಗ್ತಿದೆ, ಏನಾಗ್ತಿದೆ ಅನ್ನೋದಕ್ಕೆ ಉತ್ತರ ಬೇಕಿದೆ. ಈ ವರದಿಯ ನಂತರವಾದರೂ ಗ್ರಾಮ ಪಂಚಾಯಿತಿಯವರು, ಸಂಬಂಧಿಸಿದ ಅಧಿಕಾರಿಗಳು, ಜನನಾಯಕರು ಜನರ ಸಮಸ್ಯೆಗೆ ಕಿವಿಕೊಟ್ಟು ಪರಿಹಾರ ನೀಡುವ ಕೆಲಸ ಮಾಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಕ್ಯಾಮ್ರಾ ಪರ್ಸನ್ ನಿತಿನ್ ಗೌಳಿ ಜೊತೆ ಪ್ರದೀಪ್ ಪೂಜಾರಿ, ಪ್ರತಿಧ್ವನಿ ಟಿವಿ, ಮುಧೋಳ.